ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುದೀಕ್ಷಾ ನ್ಯೂಸ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಳಿಂಗಳಿ ಗ್ರಾಮದಲ್ಲಿ ಶ್ರೀ ಅಲ್ಲಮಪ್ರಭು ದೇವಸ್ಥಾನದ 18ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಳಿಂಗಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೈತ ಮುಖಂಡ ಚುನಪ್ಪ ಪೂಜಾರಿ, ರೈತರ ಸಮಸ್ಯೆಗಳ ಕುರಿತು ಸರ್ಕಾರ ತಕ್ಷಣ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ಕೃಷಿಗೆ ಹಗಲಿನಲ್ಲಿ ಕನಿಷ್ಠ 12 ತಾಸು ನಿರಂತರ ವಿದ್ಯುತ್ ಪೂರೈಕೆ ಅಗತ್ಯವಾಗಿದ್ದು, ಇದರಿಂದ ಬೆಳೆ ಉತ್ಪಾದನೆ ಹೆಚ್ಚಲು ಸಹಕಾರಿಯಾಗುತ್ತದೆ ಎಂದರು. ಜೊತೆಗೆ ಹಾಲು ಉತ್ಪಾದಕರು ಎದುರಿಸುತ್ತಿರುವ ನಷ್ಟವನ್ನು ಉಲ್ಲೇಖಿಸಿ ಹಾಲಿನ ದರವನ್ನು ತಕ್ಷಣವೇ ಏರಿಸಬೇಕು ಎಂದು ಒತ್ತಾಯಿಸಿದರು. ರೈತರ ಶ್ರಮಕ್ಕೆ ತಕ್ಕ ಬೆಲೆ ಸಿಕ್ಕಾಗ ಮಾತ್ರ ಗ್ರಾಮೀಣ ಆರ್ಥಿಕತೆ ಬಲಪಡುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಹಾವೀರ ಪ್ರಭುಗಳು, ಅನೇಕ ರೈತರು ಹಾಗೂ ಭಕ್ತರು ಭಾಗವಹಿಸಿದ್ದರು. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಕಬ್ಬಿರ್ಲಿ, ಭತ್ತ ಇರಲಿ, ರಾಗಿ ಇರಲಿ, ತೊಗರಿ ಇರಲಿ, ಜೋಳ ಇರಲಿ, ಏನ್ ಬೇಕಾದಿರ್ಲಿ, ನಾವೆಲ್ಲರೂ ಅವ್ರು ಹೆಂಗ್ ಒಕ್ಕಟ್ಟಾಕರ್ರಿ, ನಾವೆಲ್ಲ ರೈತ ದೇವರುಗಳು ಒಕ್ಕಟ್ಟಾಗಿ 1 ಕೋಟಿ ಜನ ಒಂದು ತಂದಲ್ಲಿ ಸೇರ್ರ 5,500 ರೂಪಾಯಿ ಕಬ್ಬಿನ ಬಿಲ್ ಹಾಕೈತಿ. ಭತ್ತಕ್ಕೆ 5,000 ಸಿಗ್ತೈತಿ, ಮೆಕ್ಕೆಜೋಳಕ್ಕೆ 5,000 ಸಿಗ್ತೈತಿ. ರೊಕ್ಕ ಬತ್ತಂದ್ರ ನಮ್ಮ ತಾಯಂದಿರಿಗೆ ಒಂದು ತೊಲಿ ಬಂಗಾರ ತರಬಹುದು, ಒಂದು ಸಾಡಿ ತರಬಹುದು, ನಮ್ಮ ತಾಯಿ ತಂದಿನ ಚೆನ್ನಾಗಿ ಸಾಕ್ಬಹುದು, ನಮ್ಮ ಮಕ್ಕಳನ್ನ ಚೆನ್ನಾಗಿ ಎಜುಕೇಶನ್ ಮಾಡಬಹುದು. ಮತ್ತ ಆರ್ಥಿಕವಾಗಿ ನಾವು ಪ್ರಬಲ ಆಗ್ಲಿಲ್ಲ ಅಂತಂದ್ರ ನಿಮ್ಮ ಕೊಳ್ಳಾಗಿನ ಬಂಗಾರ ಒತ್ತೆ ಹೋಗುದು, ಕಬ್ಬಿಗೆ ಬೀಜಕ್ಕೂ ರೊಕ್ಕ ಹಾಕೋದು, ಲಾಗುಡ್ಕೂ ರೊಕ್ಕ ಹಾಕೋದು, ಅದಕ್ಕೆ ಸಮ ಆಕತಿ. ಒಳ್ಳೆ ಬಂಗಾರ ಸುದ ಬಿಡಿಸ್ಕೊಂಬರಕ್ಕಾಗಲಿಲ್ಲ, ಅದು ಕೂಡ ಅತ್ತ ಹೋಗ್ತದೆ. ಇವೆಲ್ಲ ರೈತರ ಪರಿಸ್ಥಿತಿ ಆಗತ್ತಾವ. ಇದೆಲ್ಲ ಬದಲಾವಣೆ. ನಾವ್ಯಾಕೆ ಅದಕ್ಕಾಗಿ ಮುಖ್ಯಮಂತ್ರಿಗೆ ಮೊನ್ನೆ ಹೇಳಿಬಿಟ್ಟಿದೀವಿ, ಹಗಲಿ 12 ತಾಸು ಕಡ್ಡಾಯವಾಗಿ ಕರೆಂಟ್ ಅನ್ನು ಕೊಡಬೇಕು, 3 ಪೀಸ್ ಕೊಡಬೇಕು, ರಾತ್ರಿ ಸಿಂಗಲ್ ಪೀಸ್ ಕೊಡಬೇಕು, ಎಲ್ಲಾ ಬೆಳೆಗಳಿಗೂ ಯೋಗ್ಯವಾದ ರೇಟ್ ಕೊಡಬೇಕು. ಹಾಲಿಗೆ ಒಂದು 100 ರೂಪಾಯಿ ರೇಟ್ ಕೇಳಿದ್ರು ಅಜ್ಜರ. ಯಾಕಂತಂದ್ರ ಹಾಲದೇನ ಇಷ್ಟ ಮೇವು ತಂದು ಹೋಗಿದ್ರೆ ಹಿಂಡುದಿಲ್ಲ, ಸತ್ತ ಹೋಗ್ತೈತೆ. ಅದ ಇಷ್ಟ ಮೇವು ತಂದ್ರ 61 ವರಿ, ಮಧ್ಯಾಹ್ನ 1 ವರಿ, ಸಂಜೆಗೆ 1 ವರಿ, ಹಿಂಗ 3 ವರಿ ಮೇವು ತಂದಾಗ 4 ಲೀಟರ್ ಹಿಂಡದತ್ತೆ. ಮತ್ತದ 40 ರೂಪಾಯಿ ಅಂದ್ರೆ 400 ರೂಪಾಯಿ ಆಯ್ತು. ಅದಕ್ಕೆ ಹಿಂಡಿ ಅದಕ್ಕೆಲ್ಲ ಬಂಡವಾಳ ಕೂಡಿ ಅದು 10 ರೂಪಾಯಿ ಕೂಡ ಅದರ ಪಗಾರ ಬೀಳುದಿಲ್ಲ ನಮಗೆ. ಆ ಉದ್ದೇಶಕ್ಕಾಗಿ ಮುಖ್ಯಮಂತ್ರಿ ಅವ್ರಿಗೆ ಒಂದು 100 ರೂಪಾಯಿ ಲೀಟರ್ ಹಾಲು ಆಗ್ಬೇಕಂದಾಗ ಮತ್ತೆ 2 ರೂಪಾಯಿ ಅಷ್ಟೇ ಏರಿಸ್ಯಾರ ಅವರು, ಪುಣ್ಯಾತ್ಮ. ಇವೆಲ್ಲ ಹಲವಾರು ವಿಚಾರಗಳು ಇವತ್ತ ನಮ್ಮದು ನಾವು ಬಾಳೆ ಚಿಂತೆ ಮಾಡ್ಬೇಕಾಗೈತೆ. ಇನ್ನು ಮುಂದ ನೀವು ಇನ್ನೊಬ್ರದ್ದು ಮಾತಾಡೋದು ಬಿಡ್ರಿ. ಈ ಹುಡುಗರೆಲ್ಲ ನಮ್ಮ ಫೇಸ್ಬುಕ್, ವಾಟ್ಸಪ್ ಇದ್ದವ್ರ ಹೊಲದಾಗ ಕಳಿಗೆ ಇರುದು, ಕಸ ತೆಗೆದು, ಕಳೆ ಕೀಳುದು, ಅಲ್ಲೇನ ನಮ್ಮ ತಾಯಂದಿರು ದುಡಿತಾರೋ, ತಾವು ದುಡಿತೀರಿ, ನಾವು ದನ ಹಿಂಡುದು, ದನಕ್ಕೆ ಮೇವು ತಂದುಗಿದು, ಇಂಥವೆಲ್ಲ ವಾಟ್ಸಪ್ದಾಗ ಹಾಕ್ರಿ. ಯಾರ್ಯಾರು ತುಡುಗರದ ವಾಟ್ಸಪ್ದಾಗ ಹಾಕಿ ಜಗತ್ತು ನೋಡುವಂಗ ಮಾಡ್ಬೇಡ್ರಿ. ನೀವ ಈ ಭೂಮಿ ಇವಳಗ ರಕ್ತ ಬೆವರ ಸುರಿಸಿ ನಾಡಿಗೆ ಅನ್ನ ಹಾಕತ್ರಿ, ಅದನ್ನ ಅವ್ರು ನೋಡ್ಬೇಕ. ಅವ್ರಿಗೆ ಗೊತ್ತಿಲ್ಲದ ಕಬ್ಬ ಇದು ಬೆಲ್ಲ ಹಿಂಗ ಬರ್ತತಿ, ಸಕ್ಕರೆ ಹಿಂಗ ಬರ್ತತಿ, ಮೆಕ್ಕೆಜೋಳ ಹಂಗ ಬರ್ತತಿ, ಅವ್ರು ಹಂಗ ತಿಳ್ಕೊಂಡ್ಬಿಟ್ಟಾರ. ಅವ್ರಿಗೆ ಗೊತ್ತಿಲ್ಲ ಇದಕ್ಕೆ ಇಷ್ಟೆಲ್ಲ ತ್ರಾಸಾಗಿ ಅದನ್ನ ಕೂಶಿನಾಗಿ ಜಪಾನ್ ಮಾಡಿ ಅದನ್ನ ಕಾಳ ಮಾಡಿ ರಾಶಿ ಮಾಡಿ ನಾಡಿನ ಜನರಿಗೆ ಅನ್ನ ಹಾಕ್ತು ಅನ್ನುವಂಥ ಕಲ್ಪನಾ ಅವ್ರಿಗಿಲ್ಲ. ಆ ಕಲ್ಪನಾ ಬರ್ಬೇಕಂದ್ರ ನಾವು ಬಹುಸಂಖ್ಯಾತರದು ಈ ದೇಶದಾಗ ಭೂಮಿ ಒಳಗೆ ಹೆಚ್ಚದು, ಜನಸಂಖ್ಯೆ ಒಳಗೆ ಹೆಚ್ಚದು ರೀ, ಮತದಾನ ಒಳಗೆ ಹೆಚ್ಚದು. ಅಮ್ಮಾಚಿ ಅರ್ಧ ಗಂಟೆಗೊಬ್ಬ ಈ ದೇಶದಾಗ ರೈತ ಆತ್ಮಹತ್ಯೆ ಮಾಡ್ಕೋತಾನ, ಬೇರೆ ಯಾವುದೋ ಕುಟುಂಬ ಸಾಯ್ತಾ ಇಲ್ಲ. ಅಂದಾಣಿ, ವಿಜಯ್ ಮಲ್ಯನ್ ಅಂತವ್ರು ಯಾರು ಸಾಯ್ತಾ ಇಲ್ಲ. ಯಾ ಕಾರ್ಖಾನೆ ಮಾಲೀಕರು ಸತ್ತಿಲ್ಲ. ನಾವ ನಾಡಿಗೆ ಎಲ್ಲದ್ರೊಳಗೆ ಹೆಚ್ಚಿದ್ದ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗ, ಶಾಸಕಾಂಗ, ಈ ಸ್ವತಂತ್ರ ಸಿಕ್ಕ ಮೇಲೂ 79 ವರ್ಷ ಇವತ್ತಿನವರೆಗೆ ಅರ್ಧ ಗಂಟೆಗೊಬ್ಬ ನಮ್ಮ ಅಂತಮ್ ಸಾಯ್ತಾನ.